ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಆದರದ ಸ್ವಾಗತ. ಸ್ನೇಹಿತರೆ, ಇಂದಿನ ಮುಂಜಾನೆ ಮಾತಿನಲ್ಲಿ ಆಸ್ಪತ್ರೆಯಿಂದ ರೋಗಿಗಳ ಬೀಳ್ಕೊಡುಗೆ ಸಮಾರಂಭ. ಇದು ಒಂದು ಕಾಲ್ಪನಿಕ ವಿಷಯ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾನು 4 ದಿನ ಆಸ್ಪತ್ರೆಯಲ್ಲಿ ಇರುವಂತಹ ಒಂದು ಪ್ರಮೇಯ ಬಂತು. 5ನೇ ದಿನ ರೋಗಿ ಗುಣಮುಖರಾದರು. 6ನೇ ದಿನ ಬೆಳಿಗ್ಗೆ ರೋಗಿ ಡಿಸ್ಚಾರ್ಜ್ ಕೂಡ ಆದರು. ಆಸ್ಪತ್ರೆಯವರು ಉತ್ತಮವಾದ ಒಂದು ಹೆಲ್ತ್ ಕೇರನ್ನು ಕೊಟ್ಟರು. ಬಹಳ ಸಂತೋಷವಾಯಿತು. ಹೆಲ್ತ್ ಕೇರ್ ಅಂತ ಹೇಳಿದರೆ ನಿಮಗೆ ಪ್ರಾಯಶಃ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. 21ನೇ ಶತಮಾನದಲ್ಲಿ ಈ ಗ್ಲೋಬಲೈಸ್ಡ್ ಸೆನೆರಿಯೋದಲ್ಲಿ ಚೈನ್ ಆಫ್ ಹಾಸ್ಪಿಟಲ್ಸನ್ನು ನಾವು ನೋಡ್ತಾ ಇದ್ದೀವಿ. ಮುಂಚೆ ಹಾಗಿರಲಿಲ್ಲ. ಎಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಹೆರಿಗೆ ಅಥವಾ ರೋಗಿಯ ಚಿಕಿತ್ಸೆ, ಗುಣಮುಖರಾಗಿ ಮನೆಗೆ ಬರುವಂಥದ್ದು. ಈಗ ಎಲ್ಲ ಚೈನುಗಳು, ಹಾಸ್ಪಿಟಲ್ ಚೈನ್ಸ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್, ಬಹಳ ವ್ಯವಸ್ಥೆಗಳು ಇದ್ದಾವೆ. ಹಾಗೆ ರೋಗಿಗಳು ಗುಣಮುಖರಾಗಿ ಮನೆಗೆ ವಾಪಸ್ ಬರುವಂಥದ್ದಿದೆ. ನಾನು 6ನೇ ದಿನ ಆಸ್ಪತ್ರೆಯಿಂದ ಹೊರ ನಡಿಬೇಕಾದ್ರೆ ನನಗೆ ಒಂದು ಹಾಳೆಯನ್ನು ಪರಿಚಯಿಸಿದರು. ಈ ಹಾಳೆಯಲ್ಲಿ ಒಂದು 10-12 ಪಾಯಿಂಟ್ಗಳನ್ನು ನಾನು ಫಿಲಪ್ ಮಾಡಬೇಕಾಗಿತ್ತು. ಅದೇನಿತ್ತು ಅಂದರೆ, ಆಸ್ಪತ್ರೆಯ ಬಗ್ಗೆ ಒಳ್ಳೆಯ ಅಂಶಗಳು ಏನಿದ್ದಾವೆ, ಕೆಟ್ಟ ಅಂಶಗಳು ಏನಿದ್ದಾವೆ, ಏನು ಸಲಹೆ ಸೂಚನೆಗಳು ಅಂತ ಅದರಲ್ಲಿ ಬರೆಯಲಾಗಿತ್ತು. ನಾನು ಲೆಕ್ಕಾಚಾರದ ಮಂಚ, ಕೂಡಿಸು ಕಳೆ ಗುಣಿಸು ಭಾಗಿಸು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ ನಾವು. ಹಾಗೆ ಈಗ ಆರ್ಥಿಕ ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ವರ್ಷಗಳಿಂದ. ಹಾಗಾಗಿ ನಮಗೇನಾಗ್ತದೆ, ಈ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಸಾಕಷ್ಟು ಅಗ್ರಿಮೆಂಟ್ಗಳು, ಪೇಪರ್ ವರ್ಕ್ ಇರ್ತದೆ. ಈ ಫಾರ್ಮ್ಗಳನ್ನು ತುಂಬೋದು ಒಂದು ದೊಡ್ಡ ಸಾಹಸ. ಶ್ರದ್ಧೆ ಇರಬೇಕು, ಬಹಳ ಮಜಾ ಸಿಗ್ತದೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಈ ನಮೂನೆಗಳನ್ನು, ಫಾರ್ಮ್ಗಳನ್ನು ತುಂಬೋದು ಸಾಧ್ಯವಿಲ್ಲ. ಅದರ ಕಡೆ ಕಾನ್ಸಂಟ್ರೇಷನ್ ಇರಬೇಕು, ಸರಿಯಾದ ಮಾಹಿತಿಯನ್ನು ತುಂಬಬೇಕಾಗ್ತದೆ. ಹಾಗಿರುವಾಗ ನನಗೆ ಅದೊಂದು ಖುಷಿಯ ವಿಷಯ. ಅದಕ್ಕೆ ಕೂಡ ಸ್ವಲ್ಪ ಪೇಷನ್ಸ್ ಬೇಕಾಗ್ತದೆ. ನನ್ನ ಉದ್ಯೋಗ ಆ ಕ್ಷೇತ್ರದಲ್ಲಿ ಇರೋದರಿಂದ ಅದು ನನಗೆ ಕರತಲಾಮಲಕ ಆಗಿದೆ. ಈಗ ಆಸ್ಪತ್ರೆಯವರಿಗೆ ಆ ಪತ್ರವನ್ನು ತುಂಬಿ ಕೊಟ್ಟೆ. ಅವರಿಗೆ ನನ್ನ ಒಂದು ಸಲಹೆ ಇತ್ತು. ಏನಪ್ಪ ಅಂತಂದರೆ, ಆಸ್ಪತ್ರೆಯಿಂದ ರೋಗಿಗಳು ಹೊರ ನಡೆಯುವಾಗ ಅವರು ಏನು ಮಾಡಬೇಕು ಅಂತ. ಸಾಕಷ್ಟು ಉದ್ದದ ಬಿಲ್ಗಳನ್ನು ನಾವು ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ. ಹೆಲ್ತ್ ಇನ್ಶೂರೆನ್ಸು ನಮ್ಮ ಭಾರತಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ಈ ಬಿಲ್ಲುಗಳ ಸೈಜು, ಉದ್ದ ಡಬಲ್ ಆಗಿದೆ. ಅದು ನಿಮಗೆ ಕೂಡ ತಿಳಿದಿರುವ ವಿಚಾರ. ಸರಿ, ಈ ಉದ್ದುದ್ದದ ಬಿಲ್ಲುಗಳು ಇರುವಾಗ ಈ ಆಸ್ಪತ್ರೆಗಳು ತಮ್ಮ ಬಜೆಟ್ನಲ್ಲಿ ಒಂದಿಷ್ಟು ರೋಗಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಜೆಟನ್ನು ಇಡಬೇಕು ಅಂತ ನಾನು ಸಲಹೆ ಇತ್ತೆ. ರೋಗಿಗಳು ಆಸ್ಪತ್ರೆಯಿಂದ ಹೊರಗಡೆ ನಡೆಯುವಾಗ
ಸಣ್ಣ ಬೀಳ್ಕೊಡುಗೆ ಸಮಾರಂಭ ಮಾಡಿದರೆ ಹೇಗಿರ್ತದೆ? ಒಂದು ಹೂಗುಚ್ಛ, ಒಂದು ಹಣ್ಣು ಹಂಪಲುಗಳು ಇರುವಂತಹ ಒಂದು ಬುಟ್ಟಿಯನ್ನು ರೋಗಿಯ ಕೈಗೆ ಕೊಟ್ಟರೆ ಹೇಗೆ? ದೊಡ್ಡ ಹೂಗುಚ್ಛ ಬೇಡ ಸ್ವಾಮಿ, ಒಂದೆರಡು ಹೂಗಳಿದ್ರೂ ಸಾಕು. ತುಂಬ ದೊಡ್ಡ ಹಣ್ಣು ಹಂಪಲುಗಳ ಬುಟ್ಟಿ ಬೇಡ, ಒಂದು 4 ಹಣ್ಣು ಹಂಪಲುಗಳನ್ನು ನೀಡಿ, ಒಂದು ಆ್ಯಪಲ್ಲು, ಒಂದು ಆರೆಂಜು, ಒಂದು ಮೂಸಂಬಿ, ಒಂದು ಚಿಕ್ಕು ಸಾಕು. ರೋಗಿಯು ಇದನ್ನು ಸ್ವೀಕರಿಸುವ ಬದ್ಧತೆ ಇದ್ದರೆ ಖಂಡಿತ ಅವರ ಕೈಯಲ್ಲಿ ಕೊಡಿ. ಇಲ್ಲವಾದರೆ ರೋಗಿಯ ಜೊತೆ ಸಹಚರರು ಯಾರಿರ್ತಾರೆ ಅವರ ಕೈಯಲ್ಲಿ ಇದನ್ನು ಇಟ್ಟು ಅವರನ್ನು ಬೀಳ್ಕೊಡುಗೆ ಮಾಡಿ ಅಂತ ನಾನು ಒಂದು ಸಲಹೆಯನ್ನು ಕೊಟ್ಟೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈ ಕಾರ್ಪೊರೇಟ್ ಚೈನ್ ಆಫ್ ಹಾಸ್ಪಿಟಲ್ಸು ಒಂದು ಬಜೆಟ್ಟಲ್ಲಿ ತಮ್ಮ ಈ ಒಂದು ಲೈನ್ ಐಟಮ್ ಹಾಕ್ಕೊಳ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಬಹಳ ಖರ್ಚಿಲ್ಲ ಸ್ವಾಮಿ. ರೋಗಿ ಹಾಗೂ ಸಹಚರರು ಖುಷಿಯಾಗಿ ಆಸ್ಪತ್ರೆಯಿಂದ ಹೊರನಡಿಬೋದು. ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಅಂತ ನನ್ನ ಅನಿಸಿಕೆ. ಇಂದಿನ ಮುಂಜಾನೆ ಮಧ್ಯದಲ್ಲಿ ಈ ವಿಚಾರಗಳನ್ನು ಹೇಳೋದಕ್ಕೆ ಬಹಳ ಖುಷಿ ಆಯಿತು ನನಗೆ. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್.